ಮುರುಘೇಂದ್ರ ಶ್ರೀಯೋಗಿಗಳ ಪಾದಗಳಿಗೆ ಪ್ರಣಾಮಗಳನ್ನು ಸಲ್ಲಿಸಿ ವೇದಿಕೆಯ ಮೇಲಿರುವ ಪರಮ ಪೂಜ್ಯರಿಗೆ ಹಾಗೂ ಸೌರಾಜ್ ಬಿರಾದರವರಿಗೆ, ಇಲ್ಲಿ ಉಪಸ್ಥಿತರಿರುವ ಎಲ್ಲ ಗಣ್ಯಮಾನ್ಯರಿಗೆ ಅನಂತ ಪ್ರಣಾಮಗಳನ್ನು ಸಲ್ಲಿಸ್ತೇನೆ. ನಂದಿ ಕೂಗು ಅಭಿಯಾನ ಇದು ಒಂದು ನಾಡಿನಲ್ಲಿ ಸಂಚಲನ ಮೂಡಿಸ್ತಾ ಇದೆ. ನಂದಿ ಕೂಗು ಅಭಿಯಾನ ಈ ಯೋಜನೆಗೆ ಹಚ್ಚುವಂತಹ ಒಂದು ಶಬ್ದ ಇದು. ತಲೆ ಸ್ವಲ್ಪ ವಿಚಾರ ಮಾಡಲಿಕ್ಕೆ ಇಚ್ಛೆ ಪಡ್ತದೆ. ನಂದಿ ಕೂಗು ಆಸಕ್ತಿ ಇದೆ ಬಹಳ ಜನಕ್ಕೆ. ಏನಿದು ನಂದಿ ಕೂಗು? ಯಾರು ಆರಂಭ ಮಾಡಿದರು? ಎಲ್ಲಿಂದ ಆರಂಭ ಆಯಿತು? ಇದರ ಉದ್ದೇಶ ಏನು? ಇದು ಆಸಕ್ತಿ ಕೇಳ್ತಾ ಇದ್ದಾರೆ ಬಹಳಷ್ಟು ರೈತರು, ಕನ್ನಡಿಗರು, ಮೈಸೂರು ಭಾಗದ, ಮಂಡ್ಯ ಭಾಗದ ಜನ ಸಹ ತುಂಬ ಆಸಕ್ತಿಯಿಂದ ಕೇಳ್ತಾ ಇದ್ದಾರೆ. ಏನಿದು ನಂದಿ ಕೂಗು? ಕೆಲವು ವರ್ಷಗಳ ಹಿಂದೆ ಈ ಕೃಷಿ ಪದವೀಧರರು, ಬಿಜಾಪುರದ ಕೃಷಿ ಪದವೀಧರರು, ಇವರೆಲ್ಲ ಸಿದ್ದೇಶ್ವರಪ್ಪ ಅವರ ಪರಮ ಶಿಷ್ಯರೇ, ಪರಮ ಭಕ್ತರೇ. ಅವರ ಜೊತೆ ಓಡಾಡಿ ಏನೋ ಕೇಳ್ತಾ ಇದ್ರು. ಸಿದ್ದೇಶ್ವರಪ್ಪ ಅವರು ಹೇಳ್ತಾ ಇದ್ರು, ನಾವು ಏನಾದರೂ ಒಂದು ಭೂಮಿಯಲ್ಲಿ ಬಂದಾಗ ಇಲ್ಲಿ ಒಂದು ಸುಂದರ ಕಾರ್ಯಗಳನ್ನು ನಾವು ಮಾಡಬೇಕು. ಸಿದ್ದೇಶ್ವರಪ್ಪ ಅವರು ಹೇಳ್ತಾ ಇದ್ರು, ಒಳ್ಳೆಯ ಕಾರ್ಯಗಳನ್ನು ಮಾಡಬೇಕು. ಅಂಥ ಒಂದು ಕಾರ್ಯಕ್ಕೆ ಕೈ ಹಾಕಿದರು. ಯಾರು? ಪದವೀಧರ, ಕೃಷಿ ಪದವೀಧರರು. ಒಂದು 10-15 ಜನ ಕೂಡಿ ಚಿಂತನೆ ಮಾಡಿದರು. ಏನಿದು? ಇಷ್ಟೊಂದು ಭೂಮಿಯಲ್ಲಿ ಶಕ್ತಿ ಹೋಗ್ತಾ ಇದೆ, ಭೂಮಿ ಸತ್ವ ಕಳ್ಕೊಳ್ತಾ ಇದೆ, ಎತ್ತುಗಳ ಸಂತತಿ ಕಡಿಮೆ ಆಗ್ತಾ ಇದೆ. ಏನಿದೆಲ್ಲ? ಇದಕ್ಕೆ ಏನಾದರೂ ಒಂದು ಪರಿಹಾರ? ಎಲ್ಲರೂ ಕೂಡಿ ಚಿಂತನೆ ಮಾಡಿದರು. ಆ ಚಿಂತನೆಯನ್ನು ಬೈದು ಸಿದ್ದೇಶ್ವರಪ್ಪ ಅವರ ಮುಂದೆ ಇಡ್ತಾ ಇದ್ರು. ಅವರು ಕೆಲವೊಂದು ಯೋಚನೆಗಳ ಸೂಚನೆಗಳನ್ನು ಹೇಳ್ತಾ ಇದ್ರು. ಇದೆಲ್ಲದರ ಒಂದು ಪರಿಣಾಮವೇ ಈ ನಂದಿ ಕೂಗು ಜನ್ಮ ತಾಳಲಿಕ್ಕೆ ಕಾರಣ ಆಯಿತು. ಇದರ ಮೂಲ ಉದ್ದೇಶಗಳು ನಂದಿಯ ಸಂಖ್ಯೆಯನ್ನು ಹೆಚ್ಚು ಮಾಡುವುದು, ಭೂಮಿಯ ಸತ್ವವನ್ನು ಮತ್ತೆ ಪುನರ್ಸ್ಥಾಪನೆ ಮಾಡುವುದು, ರೈತರಿಗೆ, ಜೋಡೆತ್ತು ಕಟ್ಟಿದ ರೈತರಿಗೆ ಸರ್ಕಾರದಿಂದ ಒಂದಿಷ್ಟು ಹಣವನ್ನು ಸುಮಾರು ಡಿಮಾಂಡ್ ಇಟ್ಟಿದ್ದಾರೆ. 11,000 ರೂಪಾಯಿ ಪ್ರತಿ ತಿಂಗಳ ಕೊಡಬೇಕಂತ ಒಂದು ಡಿಮಾಂಡನ್ನು ಇಟ್ಟಿದ್ದಾರೆ. ಎತ್ತುಗಳನ್ನು ಸಾಕಲಿಕ್ಕೆ ಅವರಿಗೆ ಒಂದು ಶಕ್ತಿ ಬೇಕಲ್ಲ ರೈತರಿಗೆ, ಅದಕ್ಕಾಗಿ ಅದು ಹೇಳಿದ್ದಾರೆ. ಅಂತಹ ಒಂದು ಕಾರ್ಯಕ್ರಮವನ್ನು ಈ ಎಲ್ಲ 10-15 ಜನ ಕೂಡಿಕೊಂಡು ಈ ಕಾರ್ಯಕ್ರಮವನ್ನು ಆರಂಭ ಮಾಡಿದರು. 2023ರಲ್ಲಿ ಸಿದ್ದೇಶ್ವರಪ್ಪ ಅವರು ಹೋದ ನಂತರ ಡಿಸೆಂಬರ್ದಲ್ಲಿ ಬಂದರು ಬಸವರಾಜ್ ಬಿರಾದರ್ ಅವರು. ಬಿಜೆಪಿಗೆ ಬಂದರು. ಸಿದ್ದೇಶ್ವರಪ್ಪ ಅವರ ಅನುಷ್ಠಾನ ಮಾಡಿದ ಜಾಗ ರಾಮಲಿಂಗೇಶ್ವರ ಗುಡಿ ಅಥವಾ ಸನ್ಯಾಸಪ್ಪನ ಮಠದಲ್ಲಿ ಬಂದರು. ಅಲ್ಲಿ ಒಂದು ಮೊಟ್ಟ ಮೊದಲು ಬಿಜ್ಜರಿಗೆಯಲ್ಲಿ ಸುಮಾರು 16 ಜೋಡಿ ಎತ್ತಿತ್ತು. ಮೊದಲು ಸಾವಿರಾರು ಎತ್ತುಗಳಿತ್ತು. ಈಗ ಉಳಿದದ್ದು ಬರೀ 16 ಜೋಡು, 32 ಎತ್ತುಗಳು ಅಷ್ಟೇ ಇದ್ದಾವೆ. ಆ ಎತ್ತುಗಳ ರೈತರಿಗೆ ಇವರು ಒಂದು ಸಂಘಟನಾ ಮಾಡಿ ಅಲ್ಲೊಂದು ಮೊಟ್ಟ ಮೊದಲ ಕಾರ್ಯಕ್ರಮವನ್ನು ಆರಂಭ ಮಾಡಿದರು ಬಿಜ್ಜರಿಗೆಯಲ್ಲಿ. 2023 ಡಿಸೆಂಬರ್ 22ನೇ ತಾರೀಕು ವೈಕುಂಠ ಏಕಾದಶಿಯ ದಿನ ಆರಂಭ ಮಾಡಿದರು. ಅದು ಸಿದ್ದೇಶ್ವರಪ್ಪ ಅವರ ನೆನಪಿಗಾಗಿ. ಸಿದ್ದೇಶ್ವರಪ್ಪ ಅವರ ಕಟ್ಟ ಕಡೆಯ ಸಂದೇಶ ಇದೆ.
ಎತ್ತುಗಳನ್ನು ಉಳಿಸಿರಿ, ಎತ್ತುಗಳನ್ನು ಉಳಿಸಿರಿ. ಆ ಸಂದೇಶವನ್ನು ತಲೆಯ ಮೇಲೆ ಹೊತ್ತುಕೊಂಡು ಬಸವರಾಜ ಬಿರಾದಾರ್ ಅವರು 2 ವರ್ಷಗಳ ಕಾಲ ಓಡಾಡ್ತಾ ಇದ್ದಾರೆ. ಹಗಲು ರಾತ್ರಿ ಅದೇ ಚಿಂತನೆಯಲ್ಲಿದ್ದಾರೆ. ಅವರು ಕೃಷಿ ಅಧಿಕಾರಿಯಾಗಿದ್ದರು. ಆ ಕೃಷಿ ಅಧಿಕಾರಿ ನೌಕರಿಗೆ ರಾಜೀನಾಮೆ ಕೊಟ್ಟು ಈ ಕೆಲಸಕ್ಕೆ ಧುಮುಕಿದ್ದಾರೆ. ಇದು ಬಹಳ ಮಹತ್ವದ್ದು. ಅಂತಹ ಬಸವರಾಜ ಬಿರಾದಾರ್ ಅವರು ಈ ರೈತರ ಜಾಗೃತಿ ಮಾಡಲು ಸುಮಾರು 3,000 ಕಿಲೋಮೀಟರ್ ಸೈಕಲ್ ಮೇಲೆ ಸುತ್ತಾಡಿದ್ದಾರೆ. ಹಳ್ಳಿಗಳಲ್ಲಿ 700 ಕಿಲೋಮೀಟರ್ ದೂರ ಬಿಜಾಪುರದಿಂದ ಬೆಂಗಳೂರಿನವರೆಗೆ ಒಬ್ಬರೇ ಏಕಾಂಗಿಯಾಗಿ ಪಾದಯಾತ್ರೆ ಮಾಡಿದರು ಬೆಂಗಳೂರಿಗೆ. ಸುಮಾರು 10 ಪುಸ್ತಕಗಳನ್ನು ಬರೆದರು. ನಂದಿ ಕೂಗು ಅತ್ಯದ್ಭುತವಾದಂತಹ ಒಂದು ಕಾರ್ಯವನ್ನು ಅವರು ರೈತರಿಗಾಗಿ ಮಾಡ್ತಾ ಇದ್ದಾರೆ. ತಮ್ಮ ಮನೆಯ ಚಿಂತೆ ಇಲ್ಲ, ಮಕ್ಕಳ ಚಿಂತೆ ಇಲ್ಲ, ಎಲ್ಲವೂ ಅವರ ತಲೆಯಲ್ಲಿರೋದು ಬರೀ ರೈತರ ಬಗ್ಗೆ, ಭೂಮಿಯ ಬಗ್ಗೆ, ಎತ್ತುಗಳ ಬಗ್ಗೆ. ಈ ರೀತಿಯಾದ ಒಂದು ಸಂಕಲ್ಪವನ್ನು ಇಟ್ಟುಕೊಂಡು ಅವರು ಈ ಕಾರ್ಯಕ್ಕೆ ಧುಮುಕಿದ್ದಾರೆ. ಇದರ ಹಿಂದೆ 10-15 ಜನ ಪದವೀಧರರು ಇನ್ನೂ ಇದ್ದಾರೆ. ಅಂತಹ ಪವಿತ್ರವಾದ ಕಾರ್ಯವನ್ನು, ಸಿದ್ದೇಶ್ವರಪ್ಪ ಅವರು ಹೇಳಿದ ಕಾರ್ಯವನ್ನು ಮುನ್ನಡೆಸಿಕೊಂಡು ಹೋಗುವಂತಹ ಬಸವರಾಜರು, ಅದು ನಮ್ಮ ಹೆಮ್ಮೆ ಅನ್ನಿಸ್ತದೆ. ಅಂತಹ ಒಂದು ಕಾರ್ಯವನ್ನು ಮಾಡಲಿಕ್ಕೆ ತಮ್ಮ ನೌಕರಿಯನ್ನು ಬಿಟ್ಟು ಬಂದಿದ್ದು ಬಹಳ ಸ್ಮರಣೀಯ ಕಾರ್ಯ. ಅದು ನೆನಪಿಡಬೇಕು. ಎಲ್ಲರೂ ರೈತರೆಲ್ಲ ಇದಕ್ಕೆ ಕೈ ಜೋಡಿಸಬೇಕಾಗಿದೆ. ರೈತರಿಗಾಗಿ ಅವರು ತಮ್ಮ ಬದುಕನ್ನೇ ಮೀಸಲಾಗಿಟ್ಟಂಥ ಬಸವರಾಜ ಬಿರಾದಾರ್ ಅವರು, ಅವರ ಈ ಕಾರ್ಯ ಬಹಳ ಶ್ಲಾಘನೀಯ ಇದೆ. ಅವರ ಹಿಂದೆ ತಾವು ಎಲ್ಲರೂ ಕೈ ಜೋಡಿಸಬೇಕು ಮತ್ತು ಅವರಿಗೆ ಬಲವನ್ನು ತುಂಬಬೇಕು, ಶಕ್ತಿಯನ್ನು ತುಂಬಬೇಕು ಅಂತ ಹೇಳಿ ನನ್ನ ಮಾತುಗಳಿಗೆ ವಿರಾಮ ಮಾಡ್ತೇನೆ. ಧನ್ಯವಾದಗಳು.